ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನನ್ನ ನಮಸ್ಕಾರಗಳು. ಡಾಕ್ಟರ್ ರಾಜ್ಕುಮಾರ್ ಸೋದರಿ ನಾಗಮ್ಮ ಅವರು ಶುಕ್ರವಾರ ಆಗಸ್ಟ್ 1ರಂದು ನಿಧನ ಹೊಂದಿದ್ದರು. ಆಗಸ್ಟ್ 2ರಂದು ಗಾಜನೂರಿನಲ್ಲಿ ಅಂಥವರ ಅಂತ್ಯಸಂಸ್ಕಾರ ನಡೆಯಿತು. ಪುನೀತ್ ಕಂಡರೆ ನಾಗಮ್ಮನಿಗೆ ಎಲ್ಲಿಲ್ಲದ ಪ್ರೀತಿ. ಆದರೆ ಪುನೀತ್ ತಮ್ಮನ್ನು ನೋಡಲು ಬರುತ್ತಿಲ್ಲ ಎಂಬ ಕೊರಗು ಅವರನ್ನು ಬಹುವಾಗಿ ಕಾಡುತ್ತಿತ್ತಂತೆ. ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಬಹುದು ಎಂಬ ಕಾರಣಕ್ಕೆ ಪುನೀತ್ ನಿಧನ ವಾರ್ತೆ ಬಗ್ಗೆ ನಾಗಮ್ಮನಿಗೆ ಯಾರೂ ಹೇಳಿರಲಿಲ್ಲ. ಈಗ ಅವರ ಹಳೆಯ ವಿಡಿಯೋ ವೈರಲ್ ಆಗಿದೆ. ಭೂಮಿಗೆ ಬಂದ ಭಗವಂತ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ವಿದೇಶಿಗರು ಬಂದು ಫೋಟೋ ತೆಗೆಸಿಕೊಂಡರು. ಕೆಲವರು ಕಾಲಿಗೆ ನಮಸ್ಕಾರ ಮಾಡಿದರು. ದೇವರು ದೇವರು ಎಂದರು. ಅವತ್ತು ಶೂಟಿಂಗ್ ಮಾಡಲೇ ಇಲ್ಲ, ಫೋಟೋ ತೆಗೆದುಕೊಳ್ಳುವರಲ್ಲೇ ಆಯಿತು ಎಂದು ಹಳೆಯ ಘಟನೆ ನೀಡಿದರು ನಾಗಮ್ಮ. ಒಮ್ಮೆ ಬಂದು ನೋಡಿಕೊಂಡು ಹೋಗು ಕಂದ, ನೋಡಿ ಬಿಡ್ತೀನಿ, ಇನ್ನು ನಿನ್ನ ಮಗು ಎಂದುಕೊಂಡಿದ್ದೇನೆ ಎಂದು ನಾಗಮ್ಮ ಹೇಳಿದ ವಿಡಿಯೋ ಈಗ ವೈರಲ್ ಆಗುತ್ತಿದೆ. ನಾಗಮ್ಮ ಅವರು ಗಾಜನಲ್ಲಿ ವಾಸವಿದ್ದರು. ಅವರಿಗೆ ಬಹಳವೇ ವಯಸ್ಸಾಗಿತ್ತು. ಸರಿಯಾಗಿ ಎದ್ದು ಓಡುವುದು ಕಷ್ಟ ಆಗಿತ್ತು. ಪುನೀತ್ ನೋಡಬೇಕೆಂಬ ಅವರ ಬಯಕೆ ಆಗಿತ್ತು. ಆದರೆ ಈ ಬಯಕೆ ಈಡೇರದೆ ಅವರು ನಿಧನ ಹೊಂದಿದ್ದರು. ಪುನೀತ್ ಸತ್ತ ವಿಚಾರವನ್ನು ಹೇಳಿದರೆ ಅವರಿಗೆ ಅರಗಿಸಿಕೊಳ್ಳುವ ಶಕ್ತಿ ಇಲ್ಲ ಎಂಬುದು ಕುಟುಂಬಕ್ಕೆ ಸ್ಪಷ್ಟವಾಗಿತ್ತು. ಹೀಗಾಗಿ ವಿಚಾರವನ್ನು ಮುಚ್ಚಿಡಲಾಗಿದೆ ಎಂದು ಒಂದು ಗಾಜನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದ್ದು, ಇಡೀ ಕುಟುಂಬದ ಭಾಗಿ ಆಗಿದ್ದರು. ನಮಸ್ಕಾರ.